ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಮೇ ತಿಂಗಳು 17ನೇ ತಾರೀಕು, ಆಮೇನ್, ಶನಿವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ಕರ್ತರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಆತನ ದಯೆಯು ದೊಡ್ಡದು, ಕನ್ನಿಗರ ದೊಡ್ಡದು, ಪ್ರೀತಿ ದೊಡ್ಡದು. ಎಲ್ಲದಕ್ಕೂ ಆಗಿ ನಾವು ಕರ್ತನೆ ಸ್ತುತಿಸೋಣ. ತನ್ನ ಮನದಿಂದ ಆತನೇ ಕೊಂಡಾಡೋಣ. ಉನ್ನತಪಡಿಸುವ ಆಮೇನ್. ಆತನು ರಾಜಾದಿ ರಾಜನು, ಕರ್ತಾದಿ ಕರ್ತನು. ಆಮೇನ್. ಆತನು ಮಾತ್ರ ಅಮರ್ತದೆ ಇರುವವನು. ಆತನು ಎಲ್ಲ ಉಂಟು ಮಾಡಿರುವ ಸೃಷ್ಟಿಕರ್ತನು ಆಗಿರುವುದಂದೆ. ಆಮೇನ್. ಆತನೇ ಮಹಿಮಪಡಿಸುವುದು. ಆಮೇನ್. ಆತನಿಂದ ಆಮೇನ್ ವಿಮೋಚನೆ ಹೊಂದಿಕೊಂಡಿರುವ ಮಕ್ಕಳಿಗೆ ಒಳ್ಳೆಯದು. ಆದ್ದರಿಂದ ಕರ್ತನೆ ನಾವು ಗಣಪಡಿಸೋಣ ಸ್ತುತಿ ಸ್ತೋತ್ರಗಳಿಂದ. ಆಮೇನ್. ಆತನ ನಾಮವನ್ನು ನಾವು ತನ್ಮನದಿಂದ ಕೊಂಡಾಡೋಣ. ಹಲ್ಲೇಲೂಯ. ಆತನ ಸಮೂಹ ಆಮೇಲೆ ಪ್ರಸನ್ನತೆ ಅದರಲ್ಲಿ ನಾವು ನುಂಗೋಣ. ಕರ್ತರು ನಮ್ಮನ್ನು ಈ ಬೆಳಗ್ಗೆ ಜಾವದಲ್ಲಿ ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಹೌದು, ನಾನು ಎಲ್ಲ ಕಾಲದಲ್ಲೂ ಯೆಹೋವನನ್ನು ಕೊಂಡಾಡುವೆ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವೆ. ಆಮೇನ್. ಹಲ್ಲೇಲೂಯ. ಆಮೇನ್. ದೀನರು ಅದನ್ನು ನೋಡಿ ಸಂತೋಷ ಪಡುವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥಿಸುವ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಈ ಪ್ರಾರ್ಥನಾ ಸಮಯದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರಕ್ಕಾಗಿಯೂ ಸ್ತೋತ್ರ ಮಾಡುತ್ತೇನೆ. ಆಮೇನ್. ಹೃದಯವು ಜಜ್ಜಲ್ಪಟ್ಟವರು, ಹೆದೆಯೊಡೆಯಲ್ಪಟ್ಟವರು, ಮನವು ಮುನ್ನುರುಗಲ್ಪಟ್ಟವರು ಆಗಿರುವ ಜನಗಳು, ದುಃಖದಲ್ಲಿಯೂ ಕಷ್ಟದಲ್ಲಿಯೂ ಗೋಳಾಟದಲ್ಲಿಯೂ ಕಾಲಗಳಾಗಿರುವವರು, ಯೇಸುವೇ, ನಿನ್ನ ಸಮಾಧಾನವು ಅರಿಯುವಂತೆ, ನಿನ್ನ ಪ್ರೀತಿ ಅರಿಯುವಂತೆ, ನಿಮ್ಮ ಬಿಟ್ಟುಗಡೆಯ ಕರವು ಇವತ್ತು ಕುಟುಂಬಗಳಲ್ಲಿ ಚಾಯಿಸಲ್ಪಡುವಂತೆ. ಉತ್ತರವಿಲ್ಲದಿರುವ ಕೆಲ ವಿಷಯಗಳು, ಆನ್ಸರ್ ಇಲ್ಲದಿರುವ ಕೆಲವು ಪ್ರಶ್ನೆಗಳು, ಅವುಗಳಿಗೆ ಇವತ್ತು ಆನ್ಸರ್ ಉಂಟಾಗುವಂತೆ ನನ್ನಪ್ಪ, ನನ್ನ ತಂದೆ, ನೀವೊಂದು ಕಾರ್ಯ ಮಾಡು ಸ್ವಾಮಿ. ನಿಮ್ಮ ಕರವನ್ನು ಚಾಯಿಸು. ಬಂಧನಗಳು ಮುರಿದೋಗಲಿ. ಎಲ್ಲ ರೋಗದ ಬಂಧನಗಳು, ರೋಗ ಶಕ್ತಿಗಳು, ರೋಗದ ಆತ್ಮಗಳು ಬಿಟ್ಟು ಹೋಗಲಿ. ಸೈತಾನನ ನಗಗಳು, ನೆಗಿಲುಗಳು ಹುಟ್ಟದೋಗಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೇಲೂಯ. ಆಮೇನ್. ಸೋಲಾಕಾರಾಬಲ. ಯೇಸುವೇ, ನಿಮ್ಮ ಕರವು ಕಾಣಲಿ. ಎಲ್ಲ ಕೆಟ್ಟಗಳು ಮುರಿದೋಗುವಂತೆ ಪ್ರಾರ್ಥಿಸುತ್ತೇನೆ ಕರ್ತನೇ. ಹಲ್ಲೇಲೂಯ. ಆಮೇನ್. ನೀ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರ ಕೆಲಸ ಇಲ್ಲದವರಿಗೆ ಕೆಲಸ ಕೊಡು ಸ್ವಾಮಿ. ಅದೇ ಪ್ರಕಾರವಾಗಿ ಬಿಸ್ನೆಸ್ ಮಾಡುವವರೇ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡು. ಮದುವೆ ಪ್ರಾಯಸ್ಥರಾಗಿರೋ ಮಕ್ಕಳಿಗೊಂದು ದಾರಿ ಓಪನ್ ಮಾಡಪ್ಪ. ಒಂದು ದಾರಿ ಓಪನ್ ಮಾಡುವಂತೆ ನಾವು ಪ್ರಾರ್ಥಿಸುತ್ತೇನೆ ರಾಜಾವೇ. ಕರ್ತಾವೇ, ನಿಮಗೆ ರೂಪಿಸುತ್ತೇನೆ. ಕರ್ತನ ಸೇವೆ ಮಾಡುವ ಸೇವಕರನ್ನು ಆಶೀರ್ವಾದ ಮಾಡು. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತ್ಯೇಕವಾಗಿ 7 ದಿನದ ಉಪವಾಸ ಕೂಟಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡ್ತೇನೆ. ಅದೆಲ್ಲ ಆಶೀರ್ವಾದವಾಗಲಿ. ನಾಳೆ ನಡೆಯುವ ಸಭಾರಾಧನೆಗಳಕ್ಕಾಗಿ ಸ್ತೋತ್ರ. ಇಡೀ ಜಗದಲ್ಲಿ ನಡೆಯುವ ಎಲ್ಲ ಸಭಾರಾಧನೆಗಳು ಯೇಸು ಮೆಸ್ಸಿಹ ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಎಂಬಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, 24ನೇ ತಾರೀಕಿನಿಂದ ನಮ್ಮ 7 ದಿನದ ಉಪವಾಸ ಪ್ರಾರ್ಥನೆಗಳು ಶುರುವಾಗುತ್ತದೆ. ಎಲ್ಲವರು ಈ 7 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮನ್ನು ಯಥಾಸ್ಥಾನಪಡಿಸು ಎಂಬುದಾಗಿರುವ ಆ ವಾಕ್ಯ ಬಿಟ್ಟುಕೊಂಡಾಗಿದೆ ನಾವು ಕರ್ತನ ಮುಂದೆ ಉಪವಾಸದಲ್ಲಿ ಇರುವುದು. ಕರ್ತನು ನಮ್ಮನ್ನು ಯಥಾಸ್ಥಾಪನಪಡಿಸುವನಾಗಿದ್ದಾರೆ. ಇವತ್ತಿನ ಚಿಂತೆಗಾಗಿ ಲೂಕನ ಸುವಾರ್ತೆ 18ನೇ ಅಧಿಕಾರ ಅದನ್ನ 1ನೇ 2ನೇ ವಾಕ್ಯವೇ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬ ಅದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಪ್ರಿಯರೇ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಉತ್ತರ ಸಿಕ್ಕುತ್ತೆ ಎಂಬುದಾಗಿರುವುದಕ್ಕೆ
ಆತನ ನ್ಯಾಯಾಧಿಪತಿ ಮತ್ತೆ ಒಂದು ವಿಧವಳ ಸಾಮೆ ಕೂಡಿ ಹೇಳಿಕೊಟ್ಟರು. ಈ ನ್ಯಾಯಾಧಿಪತಿ ಈ ವಿಧವಳಕ್ಕೆ ನ್ಯಾಯವನ್ನು ನಡೆಸಿಕೊಡೋಕ್ಕೆ ಆಮೇನ್ ತಡೆಯುತ್ತಾ ಇತ್ತು. ಕೊನೆಯಲ್ಲಿ ಅವಳು ಬಂದು ಕೇಳಿ ಕೊನೆಯಲ್ಲಿ ಅವನ ಭಯ ಆಯಿತು, ಇವಳೇನೆಲ್ಲೂ ಒಡೆದು ಬಿಟ್ಟರೆ ಏನಾಗುತ್ತೆ ಎಂಬುದಾಗಿ ಚಿಂತೆ ಮಾಡಿ ನ್ಯಾಯವನ್ನು ಮಾಡಿಕೊಟ್ಟೆ ಅಂತ. ಇದೇ ಪ್ರಕಾರ ದೇವರು ಹೇಳಿದ ತನ್ನ ಹತ್ರ ಆಗಲೂ ಇರಲು ಬೇಡಿಕೊಳ್ಳುವ ತನ್ನ ಭಕ್ತರ ವಿಷಯಗಳಲ್ಲಿ ದೇವರು ದೀರ್ಘಶಾಂತಿ ಇರುವನಾಗಿದ್ದರೆ ಕೂಡಿ ಉತ್ತರ ಕೊಡುವುದಿಲ್ವಾ? ಉತ್ತರ ಸಿಕ್ಕುತ್ತದೆ. ಅದಕ್ಕೆ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಈ ಸಾಮ್ಯ ಮೂಲಕವಾಗಿ ಯೇಸು ಕ್ರಿಸ್ತನು ನಮ್ಮ ಹತ್ರ ತಿಳಿಸುತ್ತಾ ಇದ್ದಾರೆ. ಪ್ರಿಯರೇ, ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಬೇಸರಗೊಳ್ಳಬಾರದು. ದೇವರ ವಾಕ್ಯದಲ್ಲಿ ನಾವು ಕಾಣುವ ಎಲ್ಲ ಭಕ್ತರುಗಳು ಪ್ರಾರ್ಥನಾ ಮನುಷ್ಯರಾಗಿದ್ದರು. ಪ್ರಾರ್ಥನೆಯು ನಿರಂತರವಾಗಿ ಮಾಡಬೇಕಾಗಿರುವ ಒಂದು ಯಜ್ಞವಾಗಿದೆ. ಆಮೇನ್. ನಾವು ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ, ಆದರೆ ಅದು ಸ್ವಲ್ಪ ಟೈಮ್ ಆಗಿರ್ತಾರೆ. ನಮ್ಮ ಪ್ರಾರ್ಥನೆಯ ಸಮಯಗಳು ನಾವು ಬಹಳ ಉದ್ದ ಮಾಡಬೇಕು. ಪ್ರಾರ್ಥಿಸುವ ಮನುಷ್ಯ ದೇವರ ಹತ್ರ ಮಾತಾಡುವ ಮನುಷ್ಯನಾಗಿರ್ತಾರೆ. ಪ್ರಾರ್ಥನೆ ಮಾಡುವ ಮನುಷ್ಯನು ಆಮೇನ್ ಸ್ವರ್ಗೀಯ ಮನುಷ್ಯನಾಗಿರ್ತಾರೆ. ಆಮೇಲೆ ಪ್ರಾರ್ಥನೆ ಮಾಡುವನು ಸ್ವರ್ಗವನ್ನು ಕಳಗಲ ಇಡಿಸುವ ಮನುಷ್ಯನಾಗಿರ್ತಾರೆ. ಪ್ರಾರ್ಥನೆ ಮಾಡುವ ಮನುಷ್ಯನು ಮೇಲನ್ನು ಅನುಭವಿಸ್ತಾರೆ. ಪ್ರಾರ್ಥನೆ ಮಾಡುವ ಮನುಷ್ಯ ಅದ್ಭುತಗಳನ್ನು ಕಾಣುವ ಮನುಷ್ಯನಾಗಿರ್ತಾರೆ. ಪ್ರಾರ್ಥನೆ ಮಾಡುವ ಮನುಷ್ಯನು ಭಯರಹಿತ ಮನುಷ್ಯನಾಗಿರ್ತಾರೆ. ಅಪ್ಪ, ಆಮೇಲೆ ನಿಮ್ಮ ಪಾದದಲ್ಲಿ ನಾವು ಕೂತ್ಕೊಳ್ಳುವ ಸಮಯಗಳೆಲ್ಲ ನಮ್ಮ ಜೀವನದ ಮುಖ್ಯವಾದ ಸಮಯಗಳು ಪ್ರಾರ್ಥನಾ ಸಮಯಗಳು. ಆಮೇನ್. ನಾವು ದಿನಾಲು ಪ್ರಾರ್ಥನೆ ಮಾಡುವವರಾಗಿರಬೇಕು. ಕೆಲವು ಸಾರಿ ಸೈತಾನನು ನಾವು ಪ್ರಾರ್ಥನೆ ಮಾಡಾದಿರುವುದಕ್ಕಾಗಿ ಬಹಳವಾದ ತಡೆಗಳು, ಬೇಸರಗಳು, ಟಯರ್ಡುಗಳು ಎಲ್ಲ ತಗೊಂಡು ಬರ್ತಾರೆ, ಜನರೇ ಕರ್ಕೊಂಡು ಬರ್ತಾರೆ. ಮಾತನಾಡೋಕ್ಕಾಗಿ ಆ ಟೈಮಲ್ಲಿ ನಾವು ಅಲ್ಲಿ ಇಲ್ಲೆಲ್ಲ ಚಲಿಸೋಕ್ಕಾಗಲ್ಲ, ಪ್ರೋಗ್ರಾಮ್ಗಳು ಬಿಸಿ. ಹಾಗೆ ಪ್ರಾರ್ಥನೆಯಿಂದ ದೂರ ಮಾಡಿದರೆ ಪರೀಕ್ಷಣೆಗಳು ಬರುವಾಗ, ಶೋಧನೆಗಳು ಬರುವಾಗ ನಾವು ಸೋತೋಗುತ್ತೆ, ನಮ್ಮನ್ನು ಬೀಳಿಸೋಕ್ಕಾಗುತ್ತೆ ಎಂಬುದಾಗಿ ಸೈತಾನ ಗೊತ್ತಾಗ್ಬಿಟ್ಟು ಬಹಳ ಬಿಸಿ ಇರುವವರಾಗಿ ನಮ್ಮನ್ನು ಮಾರ್ಪಡಿಸುತ್ತಾರೆ. ಪ್ರಿಯರೇ, ಪ್ರಾರ್ಥನಾ ಸಮಯವನ್ನು ಫಸ್ಟ್ ಬೇರ್ಪಡಿಸಿ ಇಟ್ಟು ಆಮೇಲೆ ಇರುವ ಸಮಯ ಮಾತ್ರ ಬೇರೆ ಬೇರೆ ಕಾರ್ಯಗಳಕ್ಕಾಗಿ ನಾವು ಡಿವೈಡ್ ಮಾಡಬೇಕು. ಅದು ಕೆಲಸ ಆಗಲಿ, ಅದು ಬಿಸ್ನೆಸ್ ಆಗಲಿ, ಅದು ಕುಟುಂಬ ಜೀವನವಾಗಲಿ, ಅದು ಟೂರ್ ಆಗಲಿ, ಅದು ಇನ್ನೀ ಊಟ ಮಾಡೋ ಟೈಮ್ ಆಗಲಿ, ನಿದ್ರೆ ಮಾಡೋ ಟೈಮ್ ಆಗಲಿ, ಯಾವ ವಿಷಯ ಆಗಲಿ, ನಾವು ಪ್ರಾರ್ಥನಾ ಸಮಯವನ್ನು ಬಿಟ್ಟು ಮಿಕ್ಕ ಸಮಯ ಮಾತ್ರ ಬೇರೆ ವಿಷಯಗಳಕ್ಕಾಗಿ ಡಿವೈಡ್ ಮಾಡಬೇಕು. ಪ್ರಾರ್ಥನಾ ಸಮಯ ಎಂದಿಗೂ ನಾವು ತೆಗಿಬಾರದು. ಹಾಗೆ ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಿ ಕಲಿತರೆ ನಿಶ್ಚಯವಾಗಿ ಪ್ರಾರ್ಥನೆಗೆಲ್ಲ ಉತ್ತರ ಉಂಟು. ಎಲ್ಲ ಪ್ರಾರ್ಥನೆಗಳಕ್ಕೂ ಇವತ್ತಲ್ಲ ಅಂದರೆ ನಾಳೆ ಉತ್ತರ ಸಿಗುತ್ತದೆ. ಲಾಂಗ್ ಟೈಮ್ಗಳು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳು ದೊಡ್ಡದಾಗಿ ಬೆಳೆಯುತ್ತಾರೆ. ಅವರ ಆಶೀರ್ವಾದಗಳು ಅವ್ರಿಗೂ ಯೋಜನೆ ಮಾಡೋಕ್ಕಾಗಲ್ಲ. ಇವತ್ತು ಯಾವ ಆನ್ಸರು ಇಲ್ಲದಿರಬಹುದು, ನಾಳೆ ದೊಡ್ಡ ಆನ್ಸರ್ಗಳು ನಮಗೆ ಸಿಕ್ಕುತ್ತದೆ. ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರಾಗಿ ನಾವು ಮಾರಲ್ಪಟ್ಟರೆ ಈ ಲೋಕದಲ್ಲಿರುವ ಕಷ್ಟಗಳು, ತೊಂದರೆಗಳು, ಇಕ್ಕಟ್ಟುಗಳು ಅದು ನಮಗೆ ದೊಡ್ಡದಾಗಿ ಅನಿಸುವುದಿಲ್ಲ. ಅದೆಲ್ಲ ತಾಳುವುದಕ್ಕಾಗಿ ನಮಗೆ ಪ್ರತ್ಯೇಕವಾದ ಕೃಪೆ ಕೊಡುವುದು ಪ್ರಾರ್ಥನೆಯಾಗಿದೆ. ಆದ್ದರಿಂದ ದಾನಿಯೇಲನ ಸಿಂಹದ ಮರಿಯ ಕೂಡಲ್ಲಿ ಹಾಕಿದರೇಲು, ಬೆಂಕಿಯಲ್ಲಿ ಶದ್ರಕ ಮೇಷಕ ಅಬೇದ್ನೆಗೋರನ್ನು ಹಾಕಿದರೇಲು, ಬೆಂಕಿಯು ಅವರನ್ನು ಸುಡಾದೆ ಇರುವುದಕ್ಕೆ ಕಾರಣ ಅವರ ನಂಬಿಕೆಯು ಅದು ಮೂಲಿರುವ ಪ್ರಾರ್ಥನೆಯಾಗಿದ್ದರು. ದೇವರು ಸ್ತೋತ್ರವಾಗಲಿ. ಅದೇ ಪ್ರಾರ್ಥನೆ ಮಾಡುವ ಮನುಷ್ಯನೇ ಯಾವ ಬೆಂಕಿಗೂ ಸುಡಕ್ಕಾಗಲ್ಲ, ಪ್ರಾರ್ಥನಾ ಮನುಷ್ಯರಾಗಿದೆ ಲೋಕವನ್ನು ಬದಲಾವಣೆ ಮಾಡುವ ಮನುಷ್ಯರು, ಪ್ರಾರ್ಥನಾ ಮನುಷ್ಯರಾಗಿದೆ ದೇವರ ಕಾರ್ಯಗಳು ಭೂಮಿಯಲ್ಲಿ ನೆರವೇರಿಸುವ ಮನುಷ್ಯರು. ಆದ್ದರಿಂದ ಪ್ರಾರ್ಥನೆ ಮಾಡುವವರಾಗಿ ನಾವು ನಿಲ್ಲುವುದಕ್ಕಾಗಿ ದೇವರಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ಪ್ರಾರ್ಥನಾ ಸಮಯದಿಂದ ಹೆಚ್ಚಿಕೆ ಮಾಡುವ ಈಗ ನಮ್ಮ ಹೃದಯದ ಒಳಗಡೆಯಿಂದ ಯಾವಾಗಲೂ ಪ್ರಾರ್ಥನೆಯು ಒಂದು ಧೂಪದಂತೆ ಮೇಲೆ ಕೆತ್ತಲಿ. ಈ ವಾಕ್ಯಗಳ ಮೂಲಕವಾಗಿ ಕರ್ತರು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರ ತೀರದಲ್ಲಿ ಇರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ.
We are blessed. We are really blessed. We are permanently blessed and highly favored. May God bless you.